ಉಗ್ರಂ ಮಂಜ ರಾಂಗು ನಮ್ ಗಿಲ್ಲಿ ಬಿಗ್ ಬಾಸ್ ಕಿಂಗು. ಇವತ್ ನಮ್ ಶಾಪ್ನ್ಯಾಗ ಕೆಲಸ ಇಲ್ಲಾರ್ದ ಟೈಮ್ ಪಾಸ್ ಮಾಡ್ಕೊಂತ ಕುಂತಿದ್ದೆ. ಕೆಲಸ ಇಲ್ಲಾರ್ದ ಬಡಿಗೆ ಮಗನ ಬ್ಯಾಗ್ ಎದ್ದಿದ್ನಂತ, ಹಂಗ ಕೈಯಲ್ಲಿದ್ರೆ ಬಬುಲ್ಸು ಮಸ್ತ್ ಟೈಮ್ ಪಾಸು ಅಂತೇಳಿ ಬಬುಲ್ಸ್ ಹೊಡ್ಕಂತ ಕುಂತಿದ್ದೆ. ಅದೇ ಟೈಮಿಗೆ ನಮ್ ಬಿಗ್ ಬಾಸ್ ಗಿಲ್ಲಿ ನೆನಪಾದ. ಅಂಗಡಿಗೆ ಬಂದಿರೋ ಅಣ್ಣರಿಗೆಲ್ಲ ಕೇಳಿದ್ಯಾ ಬಿಗ್ ಬಾಸ್ ನ ನಿಮ್ಗೆ ಯಾರು ಇಷ್ಟ ಅಂತೇಳಿ, ಏನಂತಾರ ಕೇಳ್ರಿ. ಬಿಗ್ ಬಾಸ್ ಶೋ ಯಾರಿಂದ ನಡೆಯಕತ್ತಣ? ಇಲ್ಲಿಂದ ನಡೆಯಕತ್ತೈತಿ. ಗಿಲ್ಲಿ ಇಲ್ಲ ಅಂದ್ರೆ ನೋಡೋದೇ ವೇಸ್ಟ್. ಬಿಗ್ ಬಾಸ್ ಅಣ್ಣ ಬಿಗ್ ಬಾಸ್ ಶೋ ಯಾರಿಂದ ನಡೆಯಕತ್ತಣ? ಬಿಗ್ ಬಾಸ್ ಗಿಲ್ಲಿ ಗಿಲ್ಲಿ ಅಂದ್ರೆ ಬಿಗ್ ಬಾಸ್. ಅದು ಗಿಲ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ರಿ ಎಲ್ಲಾರು ಒಂದೊಂದು ಲೈಕ್ ಕೊಡ್ರಿ. ಹಂಗೆ ಬಿಡ್ತೀವೇನ್ರಿ? ಯಾಕ್ರಿ ಬಂದ ನಿನ್ನೆ ತನಕ ಇವ್ನ್ ಯಾರೋ ಅಂತಿದ್ದವರೆಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ಮೇಲೆ ಅಂತಿದ್ರು ಇವ್ನ್ ಹೀರೋ. ಕಟ್ಟಿಂಗು ಶೇವಿಂಗು ಮಾಡಿಸ್ಕೊಂಡ್ ಮನಿಗ್ ಬಂದ್ರ ನಮ್ ತಂಗಿ ಅಳಕತ್ತಿದ್ಲು. ಶೂ ಹಾಕ್ಯಂಡ್ ಬಂದಿಲ್ಲ ಅಂದ್ರೆ ಟೀಚರ್ ಬೈತಾರ ಅಂತೇಳಿ ಅಳಕತ್ತಿದ್ಲು. ಅದಕ್ಕೆ ಶೂ ಕೊಡ್ಸಮ್ ಅಂತೇಳಿ ಅಂಗಡಿ ಕರ್ಕೊಂಡ್ ಬಂದೆ. ಕರೆಕ್ಟ್ ಅದಾವ? ಆಮೇಲೆ ಕರೆಕ್ಟ್ ಇಲ್ಲ ವಾಪಸ್ ಚೇಂಜ್ ಮಾಡಮ್ಮ ನಾ ಕೇಳಂಗಿಲ್ಲ ನೋಡಿ, ಹೇಳಿನೀಗ. ನಮ್ಮ ಅಕ್ಕ ಬ್ಲ್ಯಾಕ್ ಶೂ ಅಷ್ಟೇ ಕೊಡಿಸಿದ್ರೆ ಹಂಗ ವೈಟ್ ಶೂನು ಕೊಡ್ಸಂದ್ಲು. ಅದಕ್ಕೆ ವೈಟ್ ಶೂ ಬ್ಲ್ಯಾಕ್ ಶೂ ಎರಡು ಕೊಡಿಸಿದೆ. ನಮ್ಮ ಅಕ್ಕನ ಮಗದಾಗ ಸ್ಮೈಲ್ ನೋಡ್ರಿ ಹೆಂಗೈತಿ. ಶೂ ತಗೊಂಡಿಲ್ಲ, ಖುಷಿ ಆತಾ? ನಮ್ ತಂಗಿ ಆಗಿದ್ಲು ಖುಷಿ. ಅದಕ್ಕೆ ಇಬ್ರು ಸೇರಿ ಕುಡಿದ್ವಿ ಲಸ್ಸಿ. ಮಸ್ತ್ ಲಸ್ಸಿ ಕುಡಿದು ಶಿಸ್ತು ನಮ್ಮ ಅಂಗಡಿ ಕಡೆ ಹೊಂಟೆ. ನಮ್ಮ ಅಂಗಡಿಯಾಗ ಕುಡಿಯೋ ನೀರ್ ಖಾಲಿಯಾಗವ ಅಂತೇಳಿ ಸೀದಾ ವಾಟರ್ ಕ್ಯಾನ್ ಹಿಡ್ಕೊಂಡ್ ಬಂದೆ. ಇಲ್ಲೊಬ್ಬ ತಣ್ಣ 2 ಲೀಟರ್ ನೀರ್ ಹಾಕ್ಸನಕ್ ಬಂದ್ 4 ಲೀಟರ್ ನೀರ್ ವೇಸ್ಟ್ ಮಾಡಕತ್ತ ನೋಡ್ರಿ. ಹಂಗೆ 2 ಲೀಟರ್ 4 ಲೀಟರ್ ವೇಸ್ಟ್ ಮಾಡಕತ್ತ ಅಣ್ಣ ನೀರಲ್ಲಿಗ. ಅಯ್ಯಪ್ಪ ಆತ್ ನೋಡ್ರಿ ನೀವು.